ಅಚೀವರ್ಸ್ ಕಂಪ್ಯೂಟರ್ ಆನ್ಲೈನ್ ಟ್ರೈನಿಂಗ್ ಸೆಂಟರ್ ವತಿಯಿಂದ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ನಿಮಗೆ ಇವತ್ತು MS ಆಫೀಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತಾ ಇದ್ದೀನಿ. ಮೈಕ್ರೋಸಾಫ್ಟ್ ಆಫೀಸ್, ದಿಸ್ ಒನ್ ಅಪ್ಲಿಕೇಶನ್ ಸಾಫ್ಟ್ವೇರ್. ನಾನು ಈಗ ಪೂರ್ವದಲ್ಲಿ ಕೂಡ ನಿಮಗೆ ಒಂದು ಮೈಕ್ರೋಸಾಫ್ಟ್ ಆಫೀಸ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ. ಪ್ರೆಸೆಂಟ್ ನಾವು ನಿಮಗೆ ಇವತ್ತು ಮೈಕ್ರೋಸಾಫ್ಟ್ ಆಫೀಸಲ್ಲಿ ಬರುವ ಮೈಕ್ರೋಸಾಫ್ಟ್ ವರ್ಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಕೊಡ್ತಾ ಇದ್ದೀನಿ. ಮೈಕ್ರೋಸಾಫ್ಟ್ ವರ್ಡ್ ಬಗ್ಗೆ ಈಗ ನೋಡೋಣ. ಫಸ್ಟ್ ಒನ್ ಮೈಕ್ರೋಸಾಫ್ಟ್ ವರ್ಡ್. ನೀವೀಗ ನೋಡುವಂತಹ ವಿಂಡೋ ಮೈಕ್ರೋಸಾಫ್ಟ್ ವರ್ಡ್ ವಿಂಡೋ ಆಗಿದ್ದು, ಫಸ್ಟ್ ಒನ್ ಮೈಕ್ರೋಸಾಫ್ಟ್ ವರ್ಡ್ ಎಂದರೇನು ನೋಡೋಣ. ಮೈಕ್ರೋಸಾಫ್ಟ್ ವರ್ಡ್, this one ನೋಡಿ, ವಾಟ್ ಈಸ್ ಮೈಕ್ರೋಸಾಫ್ಟ್ ವರ್ಡ್? ಮೈಕ್ರೋಸಾಫ್ಟ್ ಸಂಸ್ಥೆಯವರು ಸಿದ್ಧಪಡಿಸಿದ ಮೈಕ್ರೋಸಾಫ್ಟ್ ಆಫೀಸ್ ಪ್ಯಾಕೇಜಿನ ಜೊತೆಗೆ ಬರುವ ಬಹುಮುಖ್ಯ ಪದ ಸಂಸ್ಕಾರಕ ವರ್ಡ್ ಪ್ರೊಸೆಸರ್ ತಂತ್ರಾಂಶವೇ MS ವರ್ಡ್. ಮೈಕ್ರೋಸಾಫ್ಟ್ ವರ್ಡ್ ಇದೊಂದು ಮೈಕ್ರೋಸಾಫ್ಟ್ ಆಫೀಸಲ್ಲಿ ಬರುವಂತಹ ಒಂದು ಸಿಲೆಬಸ್ ನೋಡಿ. ಮೈಕ್ರೋಸಾಫ್ಟ್ ಆಫೀಸಲ್ಲಿ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಆಕ್ಸೆಸ್, ಪಬ್ಲಿಷ್ ಹೀಗೆ ಹಲವಾರು ಸಿಲೆಬಸ್ಗಳನ್ನು ಒಳಗೊಂಡಿದೆ ಮೈಕ್ರೋ ಆಫೀಸ್. ಅದರಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಕೂಡ ಒಂದಾಗಿದೆ. ಮೈಕ್ರೋಸಾಫ್ಟ್ ವರ್ಡ್, ದಿಸ್ ಒನ್ ವರ್ಡ್ ಪ್ರೊಸೆಸಿಂಗ್ ಟೆಕ್ನಾಲಜಿ, ಕನ್ನಡದಲ್ಲಿ ಪದ ಸಂಸ್ಕಾರಕ ಘಟಕ ಅಂತ ಕರಿತೀವಿ ನೋಡಿ. ಎಕ್ಸಾಕ್ಟ್ ಆಗಿ ಮೈಕ್ರೋಸಾಫ್ಟ್ ವರ್ಡ್ ಎಂದರೆ ಮೈಕ್ರೋಸಾಫ್ಟ್ ಸಂಸ್ಥೆಯವರು ಸಿದ್ಧಪಡಿಸಿದ ಮೈಕ್ರೋಸಾಫ್ಟ್ ಆಫೀಸಿನ ಪ್ಯಾಕೇಜ್ ಜೊತೆಗೆ ಬರುವ ಬಹುಮುಖ್ಯ ಪದ ಸಂಸ್ಕಾರಕ ವರ್ಡ್ ಪ್ರೊಸೆಸರ್ ತಂತ್ರಾಂಶವೇ MS ವರ್ಡ್. ನೆಕ್ಸ್ಟ್ ಒನ್ MS ವರ್ಡ್ನ ಬಳಕೆ. MS ವರ್ಡ್ನ ಬಳಕೆ ಡಾಕ್ಯುಮೆಂಟೇಷನ್ಗಾಗಿ ಬಳಸುವರು. MS ವರ್ಡ್ದಲ್ಲಿ ನಾವು ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಳ್ಬಹುದು. ಅದಕ್ಕೆ MS ವರ್ಡ್ನ ಬಳಕೆ ಡಾಕ್ಯುಮೆಂಟೇಷನ್ಗಾಗಿ ಬಳಸಲಾಗುತ್ತದೆ. ಮೈಕ್ರೋಸಾಫ್ಟ್ ವರ್ಡನ್ನು ಇಂದು ಜಗತ್ತಿನ ಅತಿ ಹೆಚ್ಚು ಬಳಕೆಯಲ್ಲಿರುವ ಪದ ಸಂಸ್ಕಾರಕ ವರ್ಡ್ ಪ್ರೊಸೆಸರ್ ತಂತ್ರಾಂಶವಾಗಿದೆ. ಪ್ರತಿಯೊಂದು ಆಫೀಸಲ್ಲಿ ಹೆಚ್ಚಾಗಿ ಮೈಕ್ರೋಸಾಫ್ಟ್ ವರ್ಡನ್ನು ಬಳಕೆ ಮಾಡ್ತಾರೆ. ಯಾಕಂದರೆ ಡಾಕ್ಯುಮೆಂಟೇಷನ್ಗಾಗಿ ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ MS ವರ್ಡನ್ನು ಬಳಕೆ ಮಾಡೋದು ಸಹಜವಾಗಿದೆ. ಪ್ರತಿಯೊಂದು ಆಫೀಸಲ್ಲಿ ಡಾಟಾ ಎಂಟ್ರಿ ಆಪರೇಟ್ ಮಾಡಬೇಕಾದ್ರೆ ಮತ್ತು ಜಸ್ಟ್ ಸಿಂಪಲ್ ಆಗಿ ಹೇಳಬೇಕಂದ್ರೆ ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ MS ವರ್ಡನ್ನು ಬಳಕೆ ಮಾಡ್ತಾರೆ. ಹೀಗಾಗಿ ಇಂದು ಜಗತ್ತಿನಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿರುವ ಪದ ಸಂಸ್ಕಾರಕ ವರ್ಡ್ ಪ್ರೊಸೆಸರ್ ತಂತ್ರಾಂಶವಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ MS ವರ್ಡ್ ಡಿಫರ್ಡ್ ಫೈಲ್ ನೇಮ್. MS ವರ್ಡ್ದ ಡಿಫರ್ಡ್ ಫೈಲ್ ನೇಮ್ ಡಾಕ್ಯುಮೆಂಟ್ 1 ಅಂತ ಇರುತ್ತೆ. ನೆನಪಿರಲಿ, MS ವರ್ಡ್ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದಾಗ ಡಿಫರ್ಡ್ ಫೈಲ್ ನೇಮ್ ಆಗಿ ಡಾಕ್ಯುಮೆಂಟ್ 1 ಅಂತ ನೋಡ್ಬೋದು. ಜಸ್ಟ್ ನಾವೀಗ MS ವರ್ಡ್ ಓಪನ್ ಮಾಡಿ ನಾವು ಎನಿ ಒಂದು ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡ್ತೀವಿ. ಕ್ರಿಯೇಟ್ ಮಾಡಿದ ನಂತರ ಆ ಒಂದು ಫೈಲ್ ನಾವು ಸೇವ್ ಮಾಡಿದಾಗ ಜಸ್ಟ್ ಫಸ್ಟ್ ಡಿಫಾಲ್ಟ್ ಫೈಲ್ ನೇಮ್ ಆಗಿ ಡಾಕ್ಯುಮೆಂಟ್ 1 ಅಂತ ಇರುತ್ತದೆ. ಓಕೆ, ನೆಕ್ಸ್ಟ್ ನಾವು ಸೇವ್ ಮಾಡುವಾಗ ನಾವು ಬೇಕಾದ ನೇಮನ್ನು ಅದರಲ್ಲಿ ಮೆನ್ಷನ್ ಮಾಡಿಕೊಳ್ಬಹುದು. ಎನಿ ಒನ್ ಡಿಫರೆಂಟ್ ನೇಮನ್ನು ಕೊಟ್ಟು ನಾವು ಸೇವ್ ಮಾಡಿಕೊಳ್ಬಹುದು. ಸೇವ್ ಮಾಡೋಕ್ಕಿಂತ ಪೂರ್ವದಲ್ಲಿ ಫಸ್ಟ್ ಡಿಫಾಲ್ಟ್ ಫೈಲ್ ನೇಮ್ ಏನಿರ್ತದೆ ಡಾಕ್ಯುಮೆಂಟ್ 1 ಅಂತ ಇರುತ್ತೆ. MS ವರ್ಡ್ದ ಡಿಫಾಲ್ಟ್ ಫೈಲ್ ನೇಮ್ ಡಾಕ್ಯುಮೆಂಟ್ 1 ಆಗಿದೆ. ನೆಕ್ಸ್ಟ್ ಒನ್ MS ವರ್ಡ್ದ ಎಕ್ಸ್ಟೆನ್ಷನ್ ನೇಮ್ ನೋಡಿ. ಫೈಲ್ ಎಕ್ಸ್ಟೆನ್ಷನ್ MS ವರ್ಡ್ ತಂತ್ರಾಂಶದಿಂದ ತಯಾರಾಗುವ ಫೈಲ್ಗಳಿಗೆ .doc ಅಂತ ಕೂಡ ಇದೆ ಮತ್ತು .docx ಎಂಬ ಫೈಲ್ ಎಕ್ಸ್ಟೆನ್ಷನ್ ಇರುವುದು. MS ವರ್ಡ್ದ ಫೈಲ್ ಎಕ್ಸ್ಟೆನ್ಷನ್ ಹೀಗಿದೆ ನೋಡಿ. doc ಆರ್ .docx ಎಂಬ ಎಕ್ಸ್ಟೆನ್ಷನ್ ಇರುವುದು. ಓಕೆ, ನೆಕ್ಸ್ಟ್ ಒನ್
ಇನ್ನು ಎಮ್ ಎಸ್ ವರ್ಡ್ನ ವಿಶೇಷತೆಗಳು. ಎಮ್ ಎಸ್ ವರ್ಡಲ್ಲಿ ಏನು ಇದರಲ್ಲಿ ಫೀಚರ್ಸ್ಗಳನ್ನು ಒಳಗೊಂಡಿದೆ. ಫೀಚರ್ಸ್ ಇದರಲ್ಲಿ ಎಮ್ ಎಸ್ ವರ್ಡ್ನಲ್ಲಿ ವಿಶೇಷತೆಗಳನ್ನು ಈ ಕೆಳಗೆ ನಾನು ಕೊಟ್ಟಿದ್ದೀನಿ. ಫಸ್ಟ್ ಎಮ್ ಎಸ್ ವರ್ಡ್ ಓಪನ್ ಮಾಡಿದಾಗ ಬ್ಲ್ಯಾಂಕ್ ಡಾಕ್ಯುಮೆಂಟನ್ನು ನೀವು ಸಹಜವಾಗಿ ನೋಡ್ತೀರಿ. ಓಕೆ, ಅಂದರೆ ವರ್ಕಿಂಗ್ ಏರಿಯಾ, ಬ್ಲ್ಯಾಂಕ್ ಡಾಕ್ಯುಮೆಂಟ್, ವರ್ಕಿಂಗ್ ಏರಿಯಾ ನೋಡಬಹುದು. ನೋಡಿ, ಫಸ್ಟ್ ಎಮ್ ಎಸ್ ವರ್ಡಲ್ಲಿ ಇರತಕ್ಕಂತಹ ವಿಶೇಷತೆಗಳನ್ನು ಫಸ್ಟ್ ವರ್ಡ್ ಫಾರ್ಮ್ಯಾಟಿಂಗ್ ಅನ್ನು ಒಳಗೊಂಡಿದೆ. ಓಕೆ, ವರ್ಡ್ ಫಾರ್ಮ್ಯಾಟಿಂಗ್ ಅನ್ನು ಒಳಗೊಂಡಿದೆ. ಇನ್ನು ಹೆಡರ್ ಆ್ಯಂಡ್ ಫೂಟರ್, ಪ್ರತಿಯೊಂದು ಪೇಜಲ್ಲೂ ನೀವು ಹೆಡರ್ ಆ್ಯಂಡ್ ಫೂಟರ್ನ ಮತ್ತು ಪೇಜ್ ನಂಬರನ್ನು ಆ್ಯಡ್ ಮಾಡಲಿಕ್ಕೆ ಹೆಡರ್ ಫೂಟರನ್ನು ಕೂಡ ಇಲ್ಲಿ ಇದನ್ನು ಹಾಕ್ಬೋದು. ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್, ಎಮ್ ಎಸ್ ವರ್ಡ್ದಲ್ಲಿ ಪದ ಪರೀಕ್ಷಕ ಸ್ಪೆಲ್ಲಿಂಗ್ ಗ್ರಾಮರನ್ನು ಕೂಡ ಒಳಗೊಂಡಿದೆ. ನೆಕ್ಸ್ಟ್ ಒನ್ ಮೇಲ್ ಮರ್ಜ್, ಒಂದು ಲೆಟರ್ನ ಬಹುಜನರಿಗೆ ಏಕಕಾಲದಲ್ಲಿ ನಾವು ಜಸ್ಟ್ ಕ್ರಿಯೇಟ್ ಮಾಡಲಿಕ್ಕೆ ಮೇಲ್ ಮರ್ಜ್ ಅನ್ನು ಕೂಡ ಯೂಸ್ ಮಾಡಬಹುದು. ಫೈಂಡ್ ಆ್ಯಂಡ್ ರಿಪ್ಲೇಸ್, ಎಮ್ ಎಸ್ ವರ್ಡ್ದಲ್ಲಿ ನಾವು ಎನಿ ಒನ್ ವರ್ಡ್ ಆರ್ ನಂಬರ್ಗಳನ್ನು ಕ್ಯಾರೆಕ್ಟರ್ಸ್ಗಳನ್ನು ಫೈಂಡ್ ಮಾಡಬಹುದು, ಅದನ್ನು ರಿಪ್ಲೇಸ್ ಕೂಡ ಮಾಡಲಿಕ್ಕೆ ಈ ಸ್ಪೆಷಾಲಿಟಿಗಳನ್ನು ಕೂಡ ಒಳಗೊಂಡಿದೆ. ಟೇಬಲ್ ಕೂಡ ಇದೆ, ನಾವು ಎಮ್ ಎಸ್ ವರ್ಡ್ದಲ್ಲಿ ಟೇಬಲನ್ನು ಕೂಡ ಕ್ರಿಯೇಟ್ ಮಾಡಿಕೊಳ್ಬಹುದು. ಥೀಸರ್ಸ್ ಡಿಕ್ಷನರಿ. ನೆಕ್ಸ್ಟ್ ಟ್ರಾನ್ಸ್ಲೇಟ್, ನಾವು ಟೈಪ್ ಮಾಡಿರ್ತಕ್ಕಂತಹ ಯಾವುದೇ ಒಂದು ಲ್ಯಾಂಗ್ವೇಜ್, ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಎನಿ ಒನ್, ನಾವು ಸಿಂಪಲ್ ಆಗಿ ಇಂಗ್ಲೀಷಲ್ಲಿ ಟೈಪ್ ಮಾಡಿರ್ತಕ್ಕಂತಹ ಒಂದು ಲ್ಯಾಂಗ್ವೇಜನ್ನು ಬೇರೆ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಷನ್ ಮಾಡಿಕೊಳ್ಬಹುದು. ಓಕೆ, ನೆಕ್ಸ್ಟ್ ಒನ್ ಇಕ್ವೇಷನ್ ಎಡಿಟರ್, ನಾವು ಒಂದು ಎಮ್ ಎಸ್ ವರ್ಡಲ್ಲಿ ಮ್ಯಾಥ್ಸ್ ಕ್ವಶನ್ ಪೇಪರನ್ನು ಕೂಡ ರೆಡಿ ಮಾಡಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಇಕ್ವೇಷನ್ಸ್ಗಳು ಅಂದರೆ ಮ್ಯಾಥ್ಸ್ ಕ್ವಶನ್ ಪೇಪರ್ ಆಗಿರ್ಬೋದು, ಅಥವಾ ನಾವು ಜಸ್ಟ್ ಒಂದು ಸೈನ್ಸ್ ಕ್ವಶನ್ ಪೇಪರ್, ಎನಿ ಒನ್ ಜಸ್ಟ್ ಇಕ್ವೇಷನ್ಸ್ಗಳನ್ನು ಜಸ್ಟ್ ಇಲ್ಲಿ ನಾವು ಬಳಕೆ ಮಾಡಬಹುದು. ಇನ್ನು ವರ್ಡ್ ಆರ್ಟ್ ಇದೆ. ವರ್ಡ್ ಆರ್ಟ್ ಜಸ್ಟ್ ನಾವು ಕೆಲವೊಂದಷ್ಟು ಟೆಕ್ಸ್ಟನ್ನು ಕೊಟ್ಟು ನಾವು ರೌಂಡ್ ಸೇಫಲ್ಲಿ ಆಗಿರ್ಬೋದು, ಅಥವಾ ಏನು ಫ್ಲಾಗ್ ಮೂಮೆಂಟಲ್ಲಿ, ಹೀಗೆ ವರ್ಡ್ ಆರ್ಟನ್ನು ಕೂಡ ನಾವು ಇಲ್ಲಿ ಪಡೆದುಕೊಳ್ಳಬಹುದು. ಡ್ರಾಫ್ಟ್ ಕ್ಯಾಪ್, ಒಂದು ಪ್ಯಾರಾಫಿಯಲ್ಲಿ ಫಸ್ಟ್ ಲೈನ್, ಫಸ್ಟ್ ವರ್ಡ್, ಫಸ್ಟ್ ಆಲ್ಫಾಬೆಟ್ 2 ಲೈನ್ ಆರ್ 3 ಲೈನ್ಗೆ ಅಥವಾ ಪ್ಯಾರಾಫಿಗೆ ಬಿಗ್ ಸೈಜ್ ಮಾಡಲಿಕ್ಕೆ ಡ್ರಾಫ್ಟ್ ಕ್ಯಾಪ್ ಅನ್ನು ಕೂಡ ಇಲ್ಲಿ ನಾವು ಬಳಕೆ ಮಾಡಿಕೊಳ್ಳಬಹುದು. ಕಾಲಮ್ಸ್, ಪೇಪರ್ದಲ್ಲಿ ನೀವು ಕಾಲಮ್ಸ್ ವೈಸ್ ಟೆಕ್ಸ್ಟ್ ನೋಡಿದ್ರಿ, ಆ ರೀತಿ ಕೂಡ ನಾವು ಎಮ್ ಎಸ್ ವರ್ಡ್ದಲ್ಲಿ ಕಾಲಮ್ಸ್ನ ಪಡೆದುಕೊಳ್ಬಹುದು. ಪೇಜ್ ಬಾರ್ಡರ್, ಪೇಜಿಗೆ ಬಾರ್ಡರ್ ಹಾಕ್ಬೋದು. ನೆಕ್ಸ್ಟ್ ವಾಟರ್ ಮಾರ್ಕ್, ಪೇಜ್ದ ಹಿಂದ್ಗಡೆ ನಾವು ಟೆಕ್ಸ್ಟ್ ವಾಟರ್ ಮಾರ್ಕ್ ಆರ್ ಪಿಕ್ಚರ್ ವಾಟರ್ ಮಾರ್ಕ್ ಅನ್ನು ಕೂಡ ಇಲ್ಲಿ ಬಳಕೆ ಮಾಡಿಕೊಳ್ಳಬಹುದು. ಡ್ರಾಯಿಂಗ್ ಆ್ಯಂಡ್ ಸಿಂಬಾಲ್ಸ್, ಸಿಂಬಾಲ್ಗಳನ್ನು ಹೀಗೆ ಪಡೆದುಕೊಳ್ಳಿಕ್ಕೆ ಯೂಸ್ ಆಗುತ್ತೆ. ಹೀಗೆ ನೆಕ್ಸ್ಟ್ ಎಮ್ ಎಸ್ ವರ್ಡಲ್ಲಿ ವರ್ಡ್ ಕೌಂಟನ್ನು ಕೂಡ ನೀವು ನೋಡ್ಬೋದು. ವರ್ಡ್ ಕೌಂಟ್ ಅಂದರೆ ನಾವು ಟೈಪ್ ಮಾಡಿರ್ತಕ್ಕಂಥ ಒಂದು ಪೇಜಲ್ಲಿ ಎಷ್ಟು ಪೇಜ್ ಟೈಪ್ ಮಾಡಿದ್ವಿ, ಒಂದು ಎಮ್ ಎಸ್ ವರ್ಡ್ ಫೈಲ್ದಲ್ಲಿ ನಾವು ಟೈಪ್ ಮಾಡಿರ್ತಕ್ಕಂಥ ಒಂದು ಟೆಕ್ಸ್ಟ್ ಎಷ್ಟು ಪೇಜಲ್ಲಿದೆ, ಅದರಲ್ಲಿ ಎಷ್ಟು ಪ್ಯಾರಾಫ್ ಇದೆ, ಎಷ್ಟು ವರ್ಡ್ಗಳನ್ನು ಒಳಗೊಂಡಿದೆ, ಹೀಗೆ ನಾವು ಎಮ್ ಎಸ್ ವರ್ಡ್ದಲ್ಲಿ ವರ್ಡ್ ಕೌಂಟನ್ನು ಕೂಡ ನಾವು ನೋಡಬಹುದು. ಹೀಗೆ ಎಮ್ ಎಸ್ ವರ್ಡಲ್ಲಿ ಇರ್ತಕ್ಕಂತಹ ವಿಶೇಷತೆಗಳು, ಹೀಗೆ ಎಮ್ ಎಸ್ ವರ್ಡಲ್ಲಿ ಜಸ್ಟ್ ಹಲವಾರು ವಿಶೇಷತೆಗಳನ್ನು ಒಳಗೊಂಡಿದೆ. ಓಕೆ, ಕೆಲವೊಂದಷ್ಟು ಪ್ರಮುಖ ವಿಶೇಷತೆಗಳನ್ನು ನಾನು ಇಲ್ಲಿ ತೋರಿಸಿದ್ದೀನಿ, ಇನ್ನೂ ಹಲವಾರು ವಿಶೇಷತೆಗಳನ್ನು ಒಳಗೊಂಡಿದೆ. ಹೀಗೆ ನಾವು ನಿಮಗೆ ಜಸ್ಟ್ ಸಿಂಪಲ್ ಆಗಿ ಈಗ ಎಮ್ ಎಸ್ ವರ್ಡಲ್ಲಿ ಒಂದು ಇನ್ಫಾರ್ಮೇಷನ್, ಒಂದು ಮಾಹಿತಿಯನ್ನು ಸಿಂಪಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಎಮ್ ಎಸ್ ವರ್ಡ್ ಬಗ್ಗೆ. ಇನ್ನು ನೆಕ್ಸ್ಟ್ ನಾನು ನಿಮಗೆ ಎಮ್ ಎಸ್ ವರ್ಡ್ದಲ್ಲಿ ಬರುವಂತಹ ಫೈಲ್ ಮೆನ್ಯೂ, ನೆಕ್ಸ್ಟ್ ಹೋಮ್ ಟ್ಯಾಬ್, ಇನ್ಸರ್ಟ್ ಟ್ಯಾಬ್, ಡಿಸೈನ್, ನೆಕ್ಸ್ಟ್ ಪೇಜ್ ಲೇಔಟ್, ರೆಫರೆನ್ಸ್, ಮೇಲಿಂಗ್ ಆ್ಯಂಡ್ ರಿವ್ಯೂ ಟ್ಯಾಬ್ಸ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಒನ್ ಬೈ ಒನ್ ಪ್ರತಿಯೊಂದು ವಿಡಿಯೋದಲ್ಲಿ ಇನ್ನು ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಎಮ್ ಎಸ್ ವರ್ಡ್ದಲ್ಲಿ ಬರುವಂತಹ ಫೈಲ್ ಟ್ಯಾಬ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ನೆಕ್ಸ್ಟ್ ಹೋಮ್ ಟ್ಯಾಬ್, ನೆಕ್ಸ್ಟ್ ಇನ್ಸರ್ಟ್, ಪೇಜ್ ಲೇಔಟ್, ರೆಫರೆನ್ಸ್, ಮೇಲಿಂಗ್, ರಿವ್ಯೂ ಆ್ಯಂಡ್ ವ್ಯೂ ಟ್ಯಾಬ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಜಸ್ಟ್ ನಾನೀಗ ಎಮ್ ಎಸ್ ವರ್ಡ್ ಬಗ್ಗೆ ಒಂದು ಸಿಂಪಲ್ ಆಗಿ ಒಂದು ಇಂಟ್ರೊಡಕ್ಷನ್ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ಸ್ ಮುಖಾಂತರ ತಿಳಿಸ್ಬೋದು, ಎನಿ ಒನ್. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.